ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 352ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ತಮ್ಮ ಕುಟೀರಕ್ಕೆ ಮರಳಿ ಬರ್ತಾರೆ, ಸೀತೆ ಸಿಗುವುದಿಲ್ಲ, ಎಲ್ಲ ಕಡೆ ಹುಡುಕಾಡ್ತಾರೆ, ನಿರಾಶೆ ಆಗ್ತದೆ. ರಾಮಂತೂ ಸೀತೆಯ ಒಂದು ವಿರಹದಲ್ಲಿ ಸಂಪೂರ್ಣ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಕಳ್ಕೊಂಡಿರ್ತಾನೆ. ಜನ ಹೇಗೆ ಪ್ರೇಮದಲ್ಲಿ ಹುಚ್ಚಾಗಿ ಅತ್ತ ಇತ್ತ ಅಲ್ದಾಡ್ತಾ ಯಾರನ್ನ ಸಿಕ್ಕವ್ರನ್ನ ಕೇಳ್ತಿದ್ದಲ್ಲ, ಆ ರೀತಿಯಾಗಿ ಪ್ರಕೃತಿಯಲ್ಲಿ ಮರ ಗಿಡ ಹಕ್ಕಿ ಎಲ್ಲರನ್ನೂ ಕೇಳ್ತಿರ್ತಾನೆ, ನನ್ನ ಸೀತೆಯಲ್ಲಿ ಅಂಥೇಳಿ ಇಷ್ಟು ಒಂದು ದುಃಖದ ಆಳದಲ್ಲಿ ರಾಮ ಇಳಿದಿರ್ತಾನೆ. ಅದೇ ಒಂದು ಸನ್ನಿವೇಶವನ್ನು ಮುಂದುವರಿಸಿ, ಅಯೋಧ್ಯೆ ಜನ ನಿಂದಿಸುವರು ನನ್ನ ಪತ್ನಿಯನ್ನು ರಕ್ಷಿಸಿದ ಪುರುಷನೆಂದು. ನಾನು 14 ವರ್ಷ ಆದ ನಂತರ ಹೊಳ್ಳೆ ಅಯೋಧ್ಯೆಗೆ ಹೋದ್ನಿ ಅಂದ್ರೆ ಸೀತೆ ನಮ್ಮ ಜೊತೆಗೆ ಇಲ್ಲದನ್ನು ಕಂಡು ಅಯೋಧ್ಯೆ ಜನ ನನ್ನನ್ನು ನಿಂದಿಸ್ತಾರೆ. ಒಬ್ಬ ತನ್ನ ಹೆಂಡತಿಯನ್ನು ರಕ್ಷಣೆ ಮಾಡಿದಂಥ ಇವನೆಂಥ ಪುರುಷನು ಹಂಗೆ ಮಾತುಗಳನ್ನು, ಮನಸ್ಸಿಗೆ ಚುಚ್ಚುವಂಥ ಮಾತುಗಳನ್ನು ಆಡ್ತಾರೆ. ಸೀತೆಯ ಕುಶಲತೆ ಕೇಳಿದರೆ ಜನಕರಾಜ ಏನೆಂದು ಉತ್ತರಿಸಲಿ, ಅವನಿಗೆ ಹೇಗೆ ಎಂಬ ತೋರಿಸಲಿ. ಜನಕರಾಜ ಬಂದ ನನ್ನ ಮಗಳು ಸೀತೆ ಚೆನ್ನಾಗಿದ್ದಾಳಂತ ಏನಾದರೂ ಕುಶಲೋಪಹಾರ ಬಗ್ಗೆ ಕೇಳಿದಂದ್ರೆ ಏನಂತ ಉತ್ತರ ಕೊಡಲಿ, ಸೀತೆ ಎಲ್ಲಿ ಅಂತ ಕೇಳಿದಂದ್ರೆ ಏನು ಉತ್ತರ ಕೊಡಲಿ ಅಂತ ದುಃಖವನ್ನು ಲಕ್ಷ್ಮಣನ ಮುಂದೆ ತೋಡ್ಕೊಳ್ತಾನೆ. ನನ್ನೊಂದಿಗೆ ಸೀತೆಯನ್ನು ಕಾಣದೆ ಮೋರ್ಚೆ ಹೋಗಬಹುದು ಜನಕರಾಜ. ನಮ್ಮ ಜೊತೆಗೆ ಸೀತೆ ಇಲ್ಲದನ್ನು ನೋಡಿ ವಿಷಯ ಅವನಿಗೆ ತಿಳಿದ ತಕ್ಷಣ ಅಂದ್ರೆ ಸೀತೆ ಇಲ್ಲ, ಸತ್ತಿರಬೇಕು, ಇಲ್ಲಾಂದ್ರೆ ಯಾರು ಯಾಕೆಂದ್ರೆ ಅಪಹರಿಸ್ಕೊಂಡು ಹೋಗಿರ್ಬೇಕು ಅನ್ನುವಂಥ ಒಂದು ವಿಷಯ, ಈ ವಸ್ತು ಇದು ವಿಷಯ ಅವನಿಗೆ ಗೊತ್ತಾಯ್ತು ಅಂದರೆ ಪ್ರಜ್ಞೆ ತಪ್ಪಿ ಬೀಳಬಹುದು. ಅಯೋಧ್ಯ ಬೇಡ, ಬದುಕು ಬೇಡ, ಸೀತೆ ಇಲ್ಲದ ಬಾಳ ನನ್ನ ಬಾಳು ವಿರಸ. ಇನ್ನು ನನಗೆ ಅಯೋಧ್ಯೆಗೆ ಬರೋದಿಲ್ಲ, ನನಗೆ ಅಯೋಧ್ಯೆನೂ ಬೇಡ, ಈ ಬದುಕೂ ಬೇಡ, ಬದುಕೋದು ನನಗೆ ಸಾಕಾಗಿ ಹೋಗಿದೆ. ಬದುಕು ಬೇಡ, ಅಯೋಧ್ಯೆನೂ ಬೇಡ, ಸೀತೆ ಇಲ್ಲದ ನನ್ನ ಬಾಳು ವಿರಸ. ಇದರಾಗ ರಸಹೀನ ಅಂತ ಹೇಳ್ತಾನೆ. ಸೀತೆ ಇಲ್ಲದ ನನ್ನ ಬಾಳು ರಸ ಇಲ್ಲದ್ದು, ಇಂಥ ರಸ ಇಲ್ಲದ ಬಾಳಂತ ನಾ ಏನು ಮಾಡಲಿ ಹೇಳ್ತಾ ಮುಂದುವರಿಸ್ತಾನೆ. ಓ ಲಕ್ಷ್ಮಣ, ಅರಣ್ಯದಲ್ಲಿ ನನ್ನ ಬಿಟ್ಟು ನೀ ಅಯೋಧ್ಯೆಗೆ ಮರಳು, ನನ್ನ ಜೀವ ನಿರರ್ಥಕ. ಈಗ ನೀ ಏನು ಮಾಡಿಬಿಟ್ಟ ಅಂದ್ರೆ ನನ್ನ ಇಲ್ಲೇ ಬಿಡು, ನೀ ಇವತ್ತನ ಮರಳಿ ಅಯೋಧ್ಯೆಗೆ ಹೋಗಿಬಿಡು, ನಾನಂತೂ ಅಯೋಧ್ಯೆಗೆ ಬರೋದಿಲ್ಲ, ನಾ ಇಲ್ಲೇ ಇದ್ದು ಬಿಡ್ತೇನೆ. ನನ್ನ ಬದುಕು ಏನಾಗ್ತಂದ್ರೆ ವ್ಯರ್ಥವಾಯಿತು, ಅದಕ್ಕೆ ಯಾವುದೇ ಒಂದು ಮೌಲ್ಯ ಉಳಿಲಿಲ್ಲ, ನಿರರ್ಥಕ ಬದುಕಾಯ್ತು, ಅರ್ಥಹೀನ ಬದುಕಾಯ್ತು ಅಂತ ಹೇಳ್ತಾನೆ. ಭರತನಿಗೆ ಅಯೋಧ್ಯೆ ಆಳಲು ನನ್ನ ಆಜ್ಞೆ ತಿಳಿಸು, ನನ್ನ ದುಸ್ಥಿತಿಯನ್ನು ತಾಯಂದರಿಗೆ ಹೇಳು. ನನ್ನ ತಮ್ಮನಾದ ಭರತನಿಗೆ ಹೇಳಿಬಿಡು, ನೀನೇ ಅಯೋಧ್ಯೆಯನ್ನು ಆಳ್ತಾ ಹೋಗು, ಇದು ನನ್ನ ಹಿರಿಯ ನನ್ನ ಅಪ್ಪನೇ ಅಂತ ಹೇಳು. ಜೊತೆಗೆ ಎಲ್ಲ ತಾಯಂದರಿಗೆ, ಮುಖ್ಯವಾಗಿ 3 ಜನ ಇರ್ತಾರಲ್ಲ, ಯಾರು ಕೈಕೇಯಿ, ಕೌಶಲ್ಯ ಮತ್ತು ಸುಮಿತ್ರೆಯರಿಗೆ ನನ್ನ ಏನು ದುಸ್ಥಿತಿಯಲ್ಲಿ ಆಗಿದೆ ಅರಣ್ಯದಲ್ಲಿ, ದಂಡಕಾರಣ್ಯದಲ್ಲಿ, ಆ ದುಸ್ಥಿತಿಯ ಬಗ್ಗೆ ಅವರಿಗೆ ವಿವರವಾಗಿ ಹೇಳು ಅಂತ ಹೇಳ್ತಾನೆ. ಕೈಕೇಯಿ, ಕೌಶಲ್ಯ, ಸುಮಿತ್ರ ತಾಯಂದರಿಗೆ ನನ್ನ ವಿದಾಯ ಹೇಳು, ನೀ ನನ್ನ ತಾಯಿ ರಕ್ಷಿಸು. ಈ 3 ಜನ ತಾಯಂದರಿಗೆ ನನ್ನ ಕೊನೆಯ ನಮಸ್ಕಾರಗಳು ಹೇಳು. ವಿದಾಯ ಹೇಳಿಬಿಡಿದ್ರೆ ನಾ ಇನ್ನೇನು ಭೇಟಾಗೋದಿಲ್ಲ ಅವ್ರಿಗೆ. ಕೊನೆಯ ನಮಸ್ಕಾರಗಳನ್ನು, ಅಂತಿಮ ನಮನಗಳನ್ನು ತಿಳಿಸೋ. ಅಷ್ಟೇ ಅಲ್ಲ, ನಿನಗೊಂದು ಜವಾಬ್ದಾರಿ ಹೇಳ್ತಾ ಇದ್ದೇನೆ. ನನ್ನ ತಾಯಿಯಾದಂಥ ಕೌಶಲ್ಯ ಹೇಳೋದಲ್ಲ, ಆಕೆ ರಕ್ಷಣೆಯ ಜವಾಬ್ದಾರಿ ಲಕ್ಷ್ಮಣ ನಿಂದು ಅಂತ ಹೇಳಿ. ನೋಡಿ, ಮಕ್ಕಳಲ್ಲಿ ತಾಯಿ ಬಗ್ಗೆ ಎಷ್ಟು ಕಳಕಳಿ, ಅವ್ನು ಗೊತ್ತಿರ್ತದೆ, ಅಲ್ಲಿ ತನ್ನ ತಾಯಿಗೇನು ಕೊರತೆ ಇಲ್ಲ ಅಂತ ಗೊತ್ತಿರ್ತದೆ. ಭರತನ ಸ್ವಭಾವ ಗೊತ್ತದ ಅವನಿಗೆ, ಶತ್ರುಘ್ನ ಸ್ವಭಾವ ಗೊತ್ತಿದೆ, ಲಕ್ಷ್ಮಣ ಸ್ವಭಾವ ಗೊತ್ತಿದೆ. ಅವರೆಲ್ಲರೂ ಅವಳನ್ನು ಹೂವಿನಲ್ಲಿ ಜೋಪಾನ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ತಿಳುವಳಿಕೆ ಇದ್ದರೂ ಕೂಡ ರಾಮ ತಾಯಿ ಬಗ್ಗೆ ಏನು ಹೇಳ್ತಾನೆ, ನೋಡಪ್ಪ ನನ್ನ ತಾಯಿ ಬಗ್ಗೆ ನೀನು ಗಮನ ಹರಿಸು ಅಂತ ಹೇಳ್ತಾನೆ. ಅರಣ್ಯದಲ್ಲಿ ಇದ್ಕೊಂಡು ಲಕ್ಷ್ಮಣನಿಗೆ ಹೇಳ್ತಾನೆ. ಇವತ್ತಿನ ಸ್ಥಿತಿಗೆ ನಾವು ಬಂದೀವಿ ಅಂದ್ರೆ, ಜನ್ಮ ಕೊಟ್ಟ ತಾಯಿ ಮಗುವನ್ನು ಜೋಪಾನ ಮಾಡ್ಕೊಂಡು ದೊಡ್ಡವನು ಮಾಡಿರ್ತಾಳೆ, ಅವನ ಮೈ ಕೈ ಎಲ್ಲ ತೊಳೆದಿರ್ತಾಳೆ, ಬಡ್ಡಿ ಹಾಕಿರ್ತಾಳೆ,
ಸಾಲಿ ಕಲಿಸ್ತಿರ್ತಾಳೆ, ಇವತ್ತಿನ ಸಂದರ್ಭದಲ್ಲಿ ಅವನಿಗೆ ಪಾಠನೂ ಮಾಡ್ತಿರ್ತಾಳೆ, ಎಲ್ಲನೂ ಆಗಿರ್ತದೆ. ಮಗನ ಭವಿಷ್ಯ ಉದ್ಧಾರ ಆಗಲಿ, ಚಲೋ ಆಗಲಿ ಅಂತ ಹೇಳಿ ಅವನು ಇಂಜಿನಿಯರು, ಡಾಕ್ಟ್ರು, CEO ಏನೇನು ಮಾಡಿಬಿಟ್ಟು ಕನಸ್ಕಂತೆ ಮಗನನ್ನು ಅಲ್ಲಿ ಆ ಒಂದು ಹಂತಕ್ಕೆ ತೊಗೊಂಡು ಹೋಗಿ ತಲುಪಿಸ್ತಾರೆ. ತಲುಪಿದ ನಂತರ ಅವ್ರಿಗೆ ಸಂತೋಷ ಇರ್ತಿದೆ, ನಾವೇನು ಗುರಿ ಇಟ್ಟಿದ್ದೀವ, ನನ್ನ ಮಗ ಗುರಿ ಮುಟ್ಟಿದ. ಆದರೆ ಅದು ಅಲ್ಲಿಗೆ ನಿಂತು ಹೋಗೋದಿಲ್ಲ. ಇವರೇನ ನಿಷ್ಕಾಮ ಕರ್ಮ, ಇವ್ರದ್ದು ತಂದೆ ತಾಯಿಯು ನಿಷ್ಕಾಮ ಕರ್ಮ, ಅವ್ರ ಜವಾಬ್ದಾರಿ ಅದು. ತಂದೆ ಧರ್ಮ, ತಾಯಿ ಧರ್ಮ, ಮಕ್ಕಳಿಗೆ ಒಂದು ನೆಲೆಯನ್ನು ಕಾಣಿಸ್ಕೊಡೋದು. ಆದರೆ ನೆಲೆ ಕಂಡ ನಂತರ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳದ್ದು ಒಂದು ಧರ್ಮ ಇದೆ, ಪುತ್ರ ಧರ್ಮ, ಪುತ್ರಿ ಧರ್ಮ ಇದೆ. ಏನಪ್ಪ ಅಂದ್ರೆ ಅವರು ತನ್ನ ಸಂಸಾರದೊಂದಿಗೆ, ತನ್ನ ಪತ್ನಿ ಮಕ್ಕಳೊಂದಿಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕೂಡ ರಕ್ಷಿಸಿಕೊಂಡು ಹೋಗಬೇಕು. ಅವರಿಗೆ ಮುಪ್ಪಿನಲ್ಲಿ ಆಶ್ರಯ ಕೊಡಬೇಕು. ಇವತ್ತು ಅದು ಕೊಂಡು ಕಳಿಸ್ತಾ ಇದೆ. ಭಾಳಷ್ಟು ಜನ ಆಗ್ತಾರೆ, ಇಲ್ಲಿ ಇಂಡಿಯಾದಾಗ ನೌಕರಿ ಮಾಡ್ತಾರೆ, ಹೊರಗಿನ ದೇಶದಾಗ ನೌಕರಿ ಮಾಡಿ ಹೋಗಿ ಸೆಟ್ಲಾಗಿ ಬಿಟ್ಟರು, ಅವ್ವ ಅಪ್ಪ ಮಾತಾಡ್ಸೋದಿಲ್ಲ, ಬರೋದಿಲ್ಲ. ಏನಾರು ಆಗೈತೆ ಅಂದ್ರೆ ಯಾರು ಫೋನ್ ಮಾಡಿರ್ತಾರೆ ಅವ್ರಿಗೆ ಹೇಳಿಬಿಡ್ತಾರೆ, ನೀವು ಔಷಧ ಇದು ಮಾಡಿರಿ, ನಿಮ್ಗೆ ಎಷ್ಟು ಬೇಕು ದುಡ್ಡೆಲ್ಲ ನಿಮಗೆ ಹಾಕ್ತೇವೆ, ಫೋನ್ಪೇ ಮಾಡ್ತೇವೆ, ನೀವೇ ನಮ್ಮ ತಂದೆ ತಾಯಿನ ನೋಡ್ಕೊಡ್ರಿ. ಈ ಸ್ಥಿತಿ ಬಂದಿದೆ. ಬಹಳಷ್ಟು ದುಡ್ಡು ಕೊಟ್ಟು ವೃದ್ಧಾಶ್ರಮಗಳು ಏನು ನೋಡಿ, ವೃದ್ಧಾಶ್ರಮ ಹೆಸರಿನಲ್ಲಿ ಇಷ್ಟೊಂದು ಶೋಷಣೆ ನಡೀತಾ ಇದೆಯಲ್ಲ. ಈ ಕರಡು ಸರ್ಕಾರದಿಂದ ಅನುದಾನ ಪಡಿತಾರೆ. ಇಂಥವೇನು ಅಸಹಾಯಕ ಜನ ಇರ್ತದಲ್ಲ, ಊರು ದೂರ ದೇಶದಾಗಿರ್ತಾರೆ, ತಂದೆ ತಾಯಿಗೆ ಕರ್ಕೊಂಡಂತ ಹೋಗೋದಿಲ್ಲ, ಅವ್ರೇನು ತೊಂದರೆಗಳಿರ್ತಾವೋ ದೇವ್ರಿಗೆ ಗೊತ್ತದೋ. ಮುಂದೆ ಅವ್ರು ಏನಾದರೂ ಮಾಡಬೇಕಾಗಿತ್ತು ವ್ಯವಸ್ಥೆ. ಇಲ್ಲದ ತಂದೆ ತಾಯಿಗಿಂತ ಮತ್ತೆ ಯಾವುದೋ ದೊಡ್ಡದಿಲ್ಲ. ಇದ್ದ ಭೂಮಿಯಲ್ಲೇ ಬಂದು ಯಾವುದೇ ಒಂದು ನೌಕರಿ ಮಾಡ್ಕೊಂಡು ಹೊಟ್ಟೆ ತುಂಬ್ಕೊಂಡ್ರೂ ನಡೀತಿದೆ. ಏನು ಮಾಡೋದೆಲ್ಲ ಒಂದು ಗೇನು ಬಟ್ಟೆಗಾಗಿ, ಒಂದು ಗೇನು ಹೊಟ್ಟೆಗಾಗಿನ, ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಅಲ್ಲಿ ಅಮೇರಿಕಾದಾಗ ಸಿಗೋದು ಇಲ್ಲಿ ಇಂಡಿಯಾದಾಗ ಸಿಗ್ತಿದೆ. ಅಮೇರಿಕಾದಾಗ ಲಕ್ಷ ಗಂಟೆ ದುಡ್ಡು ಗಳಿಸೋದು ಇಲ್ಲಿ 1000 ಗಂಟೆ ಗಳಿಸ್ಕೊಂಡು ಸುಖವಾಗಿರ್ಬೋದು. ಈ ಆಲೋಚನೆಗಳು ಬದಲಾಗಿ ದುಡ್ಡಿಗೆ ಬೆನ್ನು ಹತ್ತಿಬಿಟ್ಟಿದೆ ಜನ. ತಂದೆ ತಾಯಿ ನೋಡೋಕೆ ಹೋಗೋದಿಲ್ಲ. ಈ ವೃದ್ಧಾಶ್ರಮಗಳು ಏನು ಮಾಡ್ತಾವ, ಸರ್ಕಾರದಿಂದನೂ ಅನುದಾನ ಪಡಿತಾವ. ಇಂಥ ಅಸಹಾಯಕ ಮಂದಿಯಿಂದ ಆಯ್ತು ನಿಮ್ಮ ತಂದೆ ತಾಯಿನ ನಮ್ಮಲ್ಲಿ ಅಡ್ಮಿಟ್ ಮಾಡಿ ಹೋಗಿಬಿಡಿ, ನಾವೆಲ್ಲ ನೋಡ್ಕೊಳ್ಳೋದು ಅಂತ ಹೇಳಿ ಲಕ್ಷಗಟ್ಟಲೆ ದುಡ್ಡವನ್ನೇ ಎತ್ತಿರ್ತಾರೆ. ಸೊ ಇಂಥ ಒಂದು ಅಮಾನವೀಯ ಪರಿಸರ ಇವತ್ತು ಹುಟ್ಟಿದೆ. ಅದನ್ನು ಹುಟ್ಟು ಹಾಕಿದವರೇ ನಾವೇ. ನಮ್ಮ ನಡತೆನೇ ಅದನ್ನು ಹುಟ್ಟು ಹಾಕಿದೆ, ನಮ್ಮ ಆಲೋಚನೆಗಳನ್ನೇ ಅದನ್ನು ಹುಟ್ಟು ಹಾಕಿದೆ. ಅದಕ್ಕೆ ಅಲ್ಲಿ ತ್ರೇತಾಯುಗದಲ್ಲಿ ಹಾಗಿರೋಕ್ಕಿಲ್ಲ. ರಾಮ ಹೇಳ್ತಾನೆ, ನನ್ನಂತೂ ಮರೆತು ಬಿಡ್ರಿ ನೀವು, ನಾನು ಇಲ್ಲೇ ಇರ್ತೀನಿ, ಆದರೆ ಲಕ್ಷ್ಮಣ ನನ್ನ ತಾಯಿ ಬಗ್ಗೆ ನೀನು ಇದನ್ನು ಕಾಳಜಿ ವಹಿಸಬೇಕಪ್ಪ ಅಂತ ಹೇಳಿ ತಮ್ಮನಲ್ಲಿ ಕೇಳ್ಕೊಳ್ತಾನೆ. ಅನ್ನನ ದುಸ್ಥಿತಿ, ನಿರಾಶೆಯ ನುಡಿಗಳು ಲಕ್ಷ್ಮಣನನ್ನು ದುಃಖದ ಆಳಕ್ಕೆ ನುಗ್ಗಿ. ಅನ್ನ ಈ ರೀತಿಯಾಗಿ ಅಳ್ತಾ ಇದ್ದಾಗ, ಹಲಪ್ತಾ ಇದ್ದಾಗ, ದುಃಖನ ತೊಡ್ಕೊಳ್ತಾ ಇದ್ದಾಗ ಇದೆಲ್ಲ ಕೇಳಿ ಅವನಿಗೆ ಹೆಂಗೆ ದುಃಖ ಆಗ್ತದೆ, ದುಃಖದ ಆಳಕ್ಕೆ ಅವನು ಕೂಡ ಇಳಿತಾನೆ. ಸೀತೆ ವಾತ್ಸಲ್ಯ ಪೀಡಿತ ರಾಮ, ಸೀತೆಯ ಪ್ರೇಮ ಪೀಡಿತ ರಾಮ ನೆನಪಿನ ಮಾತುಗಳನ್ನು ನುಡಿದ ಗಾಢ ದುಃಖದಲ್ಲಿ ಮುಳುಗಿದ್ದ ಲಕ್ಷ್ಮಣನಿಗೆ. ಲಕ್ಷ್ಮಣನು ಕೂಡ ಅಣ್ಣನ ಮಾತುಗಳನ್ನು ಕೇಳಿ ಅಣ್ಣನ ಸ್ಥಿತಿ ನೋಡಿಕೊಂಡು ಅವನು ದುಃಖದಾಗ ಮುಳುಗಿರ್ತಾನೆ. ಅಂಥ ದುಃಖಿತ ಲಕ್ಷ್ಮಣನಿಗೆ ಸೀತೆಯ ದುಃಖದಲ್ಲಿ ಮುಳುಗಿದಂಥ ರಾಮ ಹೀಗೆ ಹೇಳ್ತಾನೆ, ದುಷ್ಕೃತ್ಯ ಕರ್ಮದಲ್ಲಿ ನನ್ನ ಮೀರಿಸುವ ಇಲ್ಲ ಭೂಮಿಯಲ್ಲಿ. ನೋಡಿ ಸಮಾಧಾನ ಹೆಂಗೆ ಮಾಡ್ಕೊಳ್ತಾನೆ. ಈ ಒಂದು ದುಃಖದ ಸಾಗರ ನನ್ನ ಮೇಲೆ ಎರಗಬೇಕಾಗಿದ್ದರೆ, ನನ್ನ ಸೀತೆ ಈ ಸ್ಥಿತಿಯಲ್ಲಿ ಸಾಯಬೇಕಾಗಿದ್ದರೆ, ಅಥವಾ ಯಾರೋ ಅಪ್ಪರಿಸ್ಕೊಂಡು ಹೋಗಬೇಕಾಗಿದ್ರೆ, ಅಥವಾ ಸೀತೆ ನನ್ನಿಂದ ದೂರ ಹೋಗಬೇಕಾಗಿತ್ತಂದ್ರೆ ನಾನೇನಾದರೂ ಅಪರಾಧ ಮಾಡಿರಲೇಬೇಕು, ಪಾಪ ಮಾಡಿರಲೇಬೇಕು. ಇದು ಸಹಜ ಮನುಷ್ಯನಲ್ಲಿ. ಭಾಳಷ್ಟು ದುಃಖ ಆದಾಗ ನಾ ಏನೋ ಪಾಪ ಮಾಡಿರಬೇಕು, ಅದಕ್ಕೆ ಇವು ಪಾಪಗಳು ಈ ರೂಪದಲ್ಲಿ ಬಂದ ನಮಗೆ ಎರಗ್ತಾ ಇವೆ ಅಂತ ಹೇಳ್ತಾರೆ. ಇನ್ನೊಂದು ಸಲ ಕೆಲವೊಂದು ಸಲ ನಾನು ಕೇಳಿದೆ, ಕೆಲವು ಮಂದಿ ಹೇಳ್ತಿರ್ತಾರೆ, ಮಕ್ಕಳು ನಿಮ್ಮನ್ನು ನೋಡೋಂಗಿಲ್ಲ ಅಂದ್ಕೂಡಲೇ ಏನು ಮಾಡಿದ್ರಿ, ನಾವೇನು ಹಿಂದಿನ ಜನ್ಮದ ಪಾಪ ಮಾಡಿರಬೇಕು, ಆ ಪಾಪಗಳೇ ನಮ್ಮ ಇವತ್ತು ಮಕ್ಕಳ ರೂಪದಲ್ಲಿ ಬಂದು ನಮಗೆ ದಂಡವನ್ನು ಕೊಡ್ತಾ ಇವೆ ಅನ್ನುವಂತಹ ಮಾತುಗಳನ್ನು ಸಹಿತ ಆಡುವಂಥ ಜನರನ್ನು ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರ್ತೇವೆ. ಅದಕ್ಕೆ ಇವನು ಕೂಡ ಹೇಳ್ತಾನೆ, ಇಷ್ಟೆಲ್ಲ ನಾನು ದುಃಖಕ್ಕೆ ಕಾರಣ ಅಂದರೆ ನಾನೇ ಇರಬೇಕು, ನಾನು ಹಿಂದಿನ ಜನ್ಮದ ಪಾಪಕೃತ್ಯಗಳನ್ನೇ ಇದಕ್ಕೆ ಕಾರಣ ಇರಬೇಕು ಅಂತ ಹೇಳ್ತಾನೆ. ಮುಂದುವರಿದ, ದುಃಖದ ಹಿಂದೆ ದುಃಖ ಹಿಂಬಾಲಿಸಿ ನನ್ನ ಹಿಂಸಿಸುತ್ತಿವೆ. ಈ ಹ್ಯಾಂಗೆ ಮಳೆಗಾಲದಾಗ ವರ್ಷಾ ಋತುವಿನಲ್ಲಿ ಜಡಿ ಮಳೆ ಬರ್ತಿದೆ ನೋಡ್ರಿ, ಸರೋವರ ಮ್ಯಾಗ ಸರೋವರ ಬರ್ತಿರ್ತದಲ್ಲ, ಒಂದು ಸರೋವರ ದಾಟ್ತಾನಂದ್ರೆ ಇನ್ನೊಂದು ಸರೋವರ ಬರ್ತಿದಲ್ಲ,
ಆ ರೀತಿಯಾಗಿ ರಾಮನಿಗೆ ದುಃಖಗಳು ಬರ್ತದೆ. ಮೊದಲೇ ದುಃಖ ಯಾವುದು? ರಾಮ ರಾಜ್ಯ ಹೋದಂಥ ದುಃಖ ಅಲ್ಲ, ತಂದೆ ತಾಯಿನ ಬಿಟ್ಟು ಅರಣ್ಯಕ್ಕೆ ಬರಬೇಕಾಗಿತ್ತು ಅವನಿಗೆ. ಅದನ್ನು ಇನ್ನು 14 ವರ್ಷ ಸಹಿಸ್ಕೊಳ್ಬೇಕಂದ್ರೆ 14 ವರ್ಷ ಯಾಕೆ ಬತ್ತಪ್ಪ ಅನ್ಬಿಡ್ದ. ಸೀತೆಯನ್ನು ಯಾರು ಅಪಹರಿಸ್ಕೊಂಡು ಹೋದ್ರು, ಏನು ಸೀತೆ ಸತ್ತಳು. ಇಲ್ಲಿ ಸೀತೆ ವಿರಹದ ದುಃಖ, ಸೀತೆಯನ್ನು ದೂರಿಸದ ದುಃಖ, ಎರಡನೇ ದುಃಖ ಬಂತವನಿಗೆ. ಪಾಪ ಬೆಸಗಿರಬೇಕು ಹಿಂದಿನ ಜನ್ಮದಲ್ಲಿ ಖಂಡಿತ ಬಯಸಿ, ಪ್ರತಿಫಲವಾಗಿ ದುಃಖದ ಮೇಲೆ ದುಃಖ ಬರುತ್ತಿವೆ ಈ ಜನ್ಮದಲ್ಲಿ. ಹಿಂದಿನ ಜನ್ಮದಾಗ ಏನೋ ನಾನು ಪಾಪಗಳನ್ನು ಮಾಡಿರಬೇಕು, ಅದಕ್ಕಾಗಿ ಈ ಜನ್ಮದಲ್ಲಿ ನನಗೆ ಈ ಜಡಿಮಡಿ ಹೊಡೆದಂಗೆ ಒಂದೊಂದು ಸರುವುಗಳು ಬಂದ, ದುಃಖದ ಸರುವುಗಳು ಬಂದ ನನ್ನ ಮೇಲೆ ಅಪ್ಪಳಿಸ್ತಾ ಇವೆ ಲಕ್ಷ್ಮಣ ಅಂಥೇಳಿ ಹೇಳ್ತಾನೆ. ಮತ್ತು ಇದೇ ರೀತಿಯಾಗಿ ಈ ಪ್ರಲಾಪವನ್ನು, ರೋಧನೆಯನ್ನು, ಅಳಲನ್ನು ಯಾವ ರೀತಿಯಾಗಿ ಲಕ್ಷ್ಮಣ ಮುಂದೆ ರಾಮ ಹೇಳ್ತಾನೆ ಅಥವಾ ಅದನ್ನು ತೋಡ್ಕೊಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸುತ್ತೇನೆ. ಧನ್ಯವಾದಗಳು.